ಮೂಲದ ಶಿಕ್ಷಣ ಸಂಸ್ಥೆ 10ನೇ ವಾರ್ಷಿಕ ಮಹಾ ಸಮ್ಮೇಳನದ ಸೌಹಾರ್ದ ನಡಿಗೆ ಸೆಪ್ಟೆಂಬರ್ 3 ಬುಧವಾರ ಸಂಜೆ ನಡೆಯಲಿಕ್ಕಿದೆ. ನೂರುಲ್ ಇಸ್ಲಾಮಿಕ್ ಅಕಾಡೆಮಿ ಮಾಡಲ್ನೂರಿನಲ್ಲಿ 10ನೇ ವಾರ್ಷಿಕೋತ್ಸವದ ಡಿಸೆಂಬರ್ ತಿಂಗಳ 5, 6, 7 ದಿನಾಂಕಗಳಲ್ಲಿ ವರ್ಷದಿಂದ ಆಚರಿಸುತ್ತಿದ್ದು, ಶಾಂತಿ, ಸೌಹಾರ್ದ ಮತ್ತು ಸಹೋದರತ್ವದ ವಾತಾವರಣವನ್ನು ಹಮ್ಮಿಕೊಳ್ಳುವ ಮಿಲಾದ್ ಸೌಹಾರ್ದ ನಡಿಗೆ ಸೆಪ್ಟೆಂಬರ್ 3 ಬುಧವಾರ ಪುತ್ತೂರು ದರ್ಬೆ ಜಂಕ್ಷನ್ನಿಂದ ಕಿಲ್ಲೆ ಮೈದಾನದ ಸಮೀಪ ಸಮಾರೋಪಗೊಳ್ಳಲಿದೆ. ಈ ನಡಿಗೆಯ ಘೋಷಣೆ ಪ್ರವಾದಿಯ ಮಾರ್ಗದರ್ಶನದಲ್ಲಿ ಶಾಂತಿ, ಸೌಹಾರ್ದ, ಸಹೋದರತ್ವ ಮತ್ತು ಮಾನವೀಯತೆಯನ್ನು ಬೆಳಗಿಸೋಣ. ಮಾಡಲ್ನೂರಿನಲ್ಲಿ ಹುಟ್ಟಿಕೊಂಡು ಬೆಳೆಯುವ ಈ ಸಂಸ್ಥೆ ಇಂದು ಶೈಕ್ಷಣಿಕ ರೂಪದಲ್ಲಿ ಖ್ಯಾತಿ ಪಡೆದಿದ್ದು, ಸುಮಾರು 350 ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಹಾಗೂ ಲೌಕಿಕ ವಿದ್ಯಾಭ್ಯಾಸವನ್ನು ಸಮನ್ವಯವಾಗಿ ನೀಡುತ್ತಿದೆ. ಸಾಮಾಜಿಕ ಪ್ರಗತಿ ಮತ್ತು ಸಮುದಾಯ ಉನ್ನತಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂಬರುವ 30 ವರ್ಷಗಳ ಶೈಕ್ಷಣಿಕ ಯೋಜನೆಗಳ ರೂಪರೇಖೆಯನ್ನು ರೂಪಿಸುತ್ತಿರುವ ಸಂಸ್ಥೆಯ ಈ ಮಹತ್ವದ ಹಾದಿಗೆ ಬೆಂಗಳೂರಿನಲ್ಲಿ ನಡೆದ ಕಾನ್ಫರೆನ್ಸ್ ಸಮ್ಮೇಳನವು ನಿಟ್ಟು ಗುರುತಿಸಿ ತಿರುವು ಎಂದೇ ಪರಿಗಣಿಸಲಾಗಿದೆ. ಸಮ್ಮೇಳನದ ಉದ್ದೇಶ ಎಂದರೆ ಪ್ರವಾದಿ ಜನ್ಮದಿನಾಚರಣೆಯ ಭಾಗವಾಗಿ ಯುವ ಪೀಳಿಗೆಯ ಹೃದಯಗಳಲ್ಲಿ ಸೌಹಾರ್ದ, ಶಾಂತಿ, ಸಹೋದರತ್ವ, ಏಕತೆ ಮತ್ತು ಮಾನವೀಯತೆಯ ಬೆಳಗಿಸುವುದು, ದೇಶದಲ್ಲಿ ಶೈಕ್ಷಣಿಕ ಪ್ರಗತಿಗೆ ಜೋರಾಗಿ ಮಾನವೀಯತೆ ಮತ್ತು ಸಹೋದರತ್ವದ ಮೌಲ್ಯಗಳನ್ನು ಹೃದಯಾಂತರಗಳಲ್ಲಿ ಪೆಟ್ಟು ವಿದ್ಯಾರ್ಥಿಗಳಿಗೆ ಕಾರ್ಯೋನ್ಮುಖವಾಗಿ ತಲುಪಿಸುವುದು ಸಂಸ್ಥೆಯ ಪ್ರಮುಖ ಗುರಿಯಾಗಿದೆ. ಜಾತಿ ಧರ್ಮಗಳ ಹೆಸರಿನಲ್ಲಿ ಮಾನವೀಯತೆಯನ್ನು ಕಳೆದುಕೊಳ್ಳುತ್ತಿರುವ ಪ್ರಸ್ತುತ ಕಾಲದಲ್ಲಿ ಅವರವರ ಧರ್ಮಗಳನ್ನು ಆಚರಿಸುವುದರೊಂದಿಗೆ ಸಹೋದರ ಧರ್ಮೀಯರನ್ನು ಧರ್ಮಗಳ ಆಚರಣೆಯಲ್ಲಿ ಗೌರವಿಸಲು ಕಲಿಯಬೇಕು. ಕಾರ್ಯಕ್ರಮವು ನಾಳೆ ಸಂಜೆ ಬುಧವಾರ 3 ಗಂಟೆ ದರ್ಬೆ ಸರ್ಕಲ್ನಿಂದ ಪ್ರಾರಂಭವಾಗುತ್ತಾ ಕಿಲ್ಲೆ ಮೈದಾನದ ಸಮೀಪ ಸಮಾರೋಪಗೊಳ್ಳಲಿದೆ. ಎಲ್ಲ ಧರ್ಮೀಯರ ಬೆಂಬಲದೊಂದಿಗೆ ಈ ಮಹತ್ವದ ನಡಿಗೆಯು ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಮುಕ್ತವಾಗಿ ಹರಡುವುದು ನಿರೀಕ್ಷಿಸಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ LT ಅಬ್ದುಲ್ ರಜಾಕ್ ಹಾಜಿ, ಕಾರ್ಯದರ್ಶಿ ಅಬ್ದುಲ್ ರಶೀದ್ ಹಾಜಿ ಪರ್ಲಡ್ಕ, ಉಪ್ಪಿನಂಗಡಿ ವಲಯ ಕಾರ್ಯಾಧ್ಯಕ್ಷ ಇನೀಕ್ ಅಬ್ದುಲ್ ರೆಹಮಾನ್, ಪುತ್ತೂರು ವಲಯಾಧ್ಯಕ್ಷ ಅಬ್ದುಲ್ ಹಮೀದ್ ದಾರಿಮಿ ಮತ್ತು ಸಫೀಕ್ ಮದನಿ ಅವರು ಭಾಗವಹಿಸಿದ್ದಾರೆ. ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮ ಸಹಕಾರ ಅಗತ್ಯ. ಪತ್ರಿಕೆಯಲ್ಲಿ ಪ್ರಕಟಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.